ಪುತ್ತೂರು ನಗರಸಭೆಯಲ್ಲಿ 2022ನೇ ಸಾಲಿನಲ್ಲಿ ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಅವಧಿಯಲ್ಲಿ ನಗರೋತ್ಥಾನ ಹಂತ 4 ಯೋಜನೆಯಲ್ಲಿ ಬಡವರಿಗಾಗಿ ವೈಯಕ್ತಿಕ ಕಾಮಗಾರಿ ನಡೆದಿದೆ. ದುರಾದೃಷ್ಟಕರ ಸರ್ಕಾರ ಬದಲಾಗಿ ಕಾಂಗ್ರೆಸ್ ಸರ್ಕಾರ ಆ ಫಲಾನುಭವಿಗಳಿಗೆ ಇನ್ನೂ ಹಣ ಪಾವತಿ ಮಾಡಿಲ್ಲ. ಕಾಂಗ್ರೆಸ್ ವಿರೋಧಿ ನೀತಿಯನ್ನ ಮುಂದಿಟ್ಟು ಬಿಜೆಪಿ ಸರ್ಕಾರ ತಂದ ಯೋಜನೆಗಳಿಗೆ ತಡೆ ಹಿಡಿದಿದೆ. ಫಲಾನುಭವಿಗಳಿಗೆ ಇನ್ನೂ ಹಣ ಪಾವತಿ ಮಾಡದಿದ್ರೆ ಫಲಾನುಭವಿಗಳನ್ನ ಸೇರಿಸಿಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡಲಾಗುವುದು ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ರಾಕೇಶ್ ರೈ ಕೆಡೆಂಚೆ ಅವರು ಹೇಳಿದ್ದಾರೆ. ಅಮೃತ ನಗರೋತ್ಥಾನ ಹಂತ 4 ಯೋಜನೆಯಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ಫಲಾನುಭವಿಗಳಿಗೆ ವೈಯಕ್ತಿಕ ಕಾಮಗಾರಿ ನಡೆದರೂ ಸರ್ಕಾರದಿಂದ ಹಣ ಪಾವತಿಯಾಗದ 198 ಮಂದಿ ಫಲಾನುಭವಿಗಳಿಗೆ ಶೀಘ್ರದಲ್ಲಿ ಹಣ ಪಾವತಿ ಮಾಡುವಂತೆ ಆಗ್ರಹಿಸಿ ಪುತ್ತೂರು ಅಮರ್ ಜವಾನ್ ಸ್ಮಾರಕ ಜ್ಯೋತಿ ಬಳಿ ನಡೆದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು. ಅವೈಜ್ಞಾನಿಕ ಬಿಟ್ಟಿ ಭಾಗ್ಯವನ್ನು ಕೊಡುವ ಮುಖಾಂತರವಾಗಿ ಇವತ್ತು ರಾಜ್ಯದಲ್ಲಿರುವಂತಹ ಅತ್ಯಂತ ಸುಸ್ಥಿತಿಯಲ್ಲಿದ್ದಂಥ ಎಲ್ಲ ಸಂಸ್ಥೆಗಳನ್ನ ವ್ಯವಸ್ಥೆಗಳನ್ನ ಇವತ್ತು ಹಾಳುಗೆಡುವಂತ ಕೆಲಸ ಕಾರ್ಯಗಳನ್ನು ಮಾಡಿಯಾಗಿದೆ. ಇವತ್ತು ನಾವು ಯೋಚನೆ ಮಾಡಬೇಕು. ಆಡಳಿತ ವ್ಯವಸ್ಥೆ ಕುಸಿದಂತ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಆದ್ಮೇಲೆ ಈ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ಆಡಳಿತವನ್ನು ಕೊಟ್ಟಿದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳುವುದನ್ನು ನಾವು ಇವತ್ತು ಉಲ್ಲೇಖ ಮಾಡಲೇಬೇಕಾಗಿದೆ. ಆ ಸಿದ್ದರಾಮಯ್ಯನವರ ಮುಖವಾಡ ಇವತ್ತು ಕಳಚಿ ಬೀಳುವುದರ ಜೊತೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೂಡ ಜನರಿಂದ ಚೀತು ಅಂತ ಅನಿಸಿಕೊಳ್ಳುವಂತ ಹಂತಕ್ಕೆ ತಲುಪಿದೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವ ಸಂದರ್ಭದಲ್ಲಿ ಅಮೃತ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಸುಮಾರು ಸ್ಥಳೀಯ ಆಡಳಿತಗಳಿಗೆ ಭಾಳಷ್ಟು ಅನುದಾನಗಳನ್ನು ಬಿಡುಗಡೆಗೊಳಿಸಿತು. ಪುತ್ತೂರು ನಗರಸಭೆ ಕೂಡ ಆ ಸಂದರ್ಭದಲ್ಲಿ 25.5 ಕೋಟಿ ರೂಪಾಯಿಗಳನ್ನು ಅನುದಾನಗಳನ್ನು ಬಿಡುಗಡೆ ಮಾಡಿದ್ದು, ಆಗಿನ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠಂದೂರು ಅವರ ನೇತೃತ್ವದಲ್ಲಿ 3 ಕೋಟಿ ವಿಶೇಷ ಅನುದಾನ ಕೂಡ ಬಿಡುಗಡೆ ಆಗಿತ್ತು. ಆದರೆ 25.5 ಕೋಟಿ ರೂಪಾಯಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ವೈಯಕ್ತಿಕ ಅನುದಾನಗಳನ್ನು ನಾವು ನಗರಸಭೆಯಲ್ಲಿ ಕಾದಿರಿಸಿದೆವು. ಸುಮಾರು 5 ರಿಂದ 6 ಕೋಟಿ ರೂಪಾಯಿಗಳನ್ನು ನಾವು ವಿವಿಧ ಸವಲತ್ತುಗಳಿಗೆ ಕಾದಿರಿಸಿದೆವು. 6-8 ವರ್ಷಗಳ ಕಾಲ ಅರ್ಥ ಸಚಿವರಾಗಿದ್ದವರು ಅವರು ನಾನು 8 ಬಜೆಟನ್ನು ಮಂಡಿಸಿದ್ದೇನೆ, 9 ಬಜೆಟನ್ನು ಮಂಡಿಸಿದ ಮಹಾಶೂರ ಅಂತ ಹೇಳ್ಕೊಳ್ತಾರೆ. ಆದರೆ ಸರ್ಕಾರ ಕೊಡುವ ಅಂಕಿಅಂಶಗಳು, CAG ರಿಪೋರ್ಟಿನ ಅಂಕಿಅಂಶಗಳನ್ನು ನೋಡಿದರೆ ಕರ್ನಾಟಕದ ಆರ್ಥಿಕ ಸ್ಥಿತಿ ಅತ್ಯಂತ ಡೋಲಾಯಮಾನವಾಗಿರುವಂಥದ್ದು ಈ ವರ್ಷ. ಅತ್ಯಂತ ಡೋಲಾಯಮಾನ ಯಾಕಿದೆ ಅಂತ ಹೇಳಿದರೆ, ಇದೇ ಸಿದ್ದರಾಮಯ್ಯನವರು ಮೊನ್ನೆ ಭಾಷಣದಲ್ಲಿ ಹೇಳಿದ್ದಾರೆ, ಕರ್ನಾಟಕದಲ್ಲಿ GST ಸಂಗ್ರಹ 12% ಬೇರೆ ಎಲ್ಲ ರಾಜ್ಯಕ್ಕಿಂತಲೂ ಜಾಸ್ತಿ ಆಗಿದೆ, ರಾಜ್ಯದಲ್ಲಿ ಫಸ್ಟ್ ಇದ್ದೇವೆ ಅಂತ ಹೇಳಿದ್ದಾರೆ. ಅಂದರೆ ಜನ ತೆರಿಗೆಯನ್ನು 12% ಜಾಸ್ತಿ ಕೊಟ್ಟಿದ್ದಾರೆ, ಆದರೆ ಹಣ ಎಲ್ಲಿ